ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈಗಾಗಲೇ ಸರ್ಕಾರದಿಂದ ಒಂದು ಮುಖ್ಯವಾದಂತಹ ಮಾಹಿತಿ ತಿಳಿದು ಬಂದಿದೆ. ಯಾರ್ಯಾರು ಗೃಹಲಕ್ಷ್ಮಿ ಹಣನ ಪಡೆದುಕೊಳ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ. ಸೊ ಸುಮಾರು ಜನ ಕೇಳ್ತಾ ಇದ್ರಲ್ವಾ, 19 ಹಾಗೆ 20ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹಾಗೆ 18ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿಲ್ಲ ಕೆಲವೊಬ್ಬರಿಗೆ ಅಂತ ಕೇಳ್ತಾ ಇದ್ರಿ. ಅದಕ್ಕೂ ಕೂಡ ಉತ್ತರ ಇದೇ ವಿಡಿಯೋದಲ್ಲಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಫ್ರೆಂಡ್ಸ್, ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಈಗಷ್ಟೇ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ 19 ಹಾಗೆ 20ನೇ ಕಂತಿನ ಹಣ 4,000 ಹಣ ಒಟ್ಟಿಗೆ ಜಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಆದರೆ ಮುಖ್ಯ ಮಾಹಿತಿ ಅಂತ ಹೇಳಿದ್ನಲ್ವಾ, ಸೊ ತಮ್ಮೆಲ್ಲರೂ ಈ ವಿಡಿಯೋದ ಮೂಲಕ ತಿಳಿಸುವುದೇನೆಂದರೆ 4,000 ಒಟ್ಟಿಗೆ ಜಮೆ ಆಗೋದಿಲ್ಲ ಫ್ರೆಂಡ್ಸ್. ಇದು ಸರ್ಕಾರದಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಈಗಾಗಲೇ ಮಾರ್ಚ್ 31ರವರೆಗೂ 18ನೇ ಕಂತಿನ ಹಣನ ಕ್ಲಿಯರ್ ಮಾಡಿದೆ ಸರ್ಕಾರ. ಹಾಗೆ ಇದೇ ಏಪ್ರಿಲ್ ಮೊದಲು ಇಲ್ಲ 2ನೇ ವಾರದಲ್ಲಿ 19ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ರು. ಆದರೆ ಇನ್ನೂ ಬಿಡುಗಡೆ ಆಗಿಲ್ಲ. ಆದರೆ ಕೇವಲ ಒಂದು 4 ಜಿಲ್ಲೆಗಳಿಗಷ್ಟೇ, ಬೆಂಗಳೂರು ನಗರ, ಗ್ರಾಮಾಂತರ, ಈ ಥರ ದೊಡ್ಡ ದೊಡ್ಡ ಒಂದು 4 ಜಿಲ್ಲೆಗಳಿಗಷ್ಟೇ 19ನೇ ಕಂತಿನ ಹಣ ಬಿಡುಗಡೆ ಮಾಡಿದಾರಂತ ಖುದ್ದಾಗಿ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ. ಇನ್ನು ಎಲ್ಲ ಕಡೆ ಬಿಡುಗಡೆ ಆಗಿಲ್ಲ. ಸೊ ಎಲ್ಲ ಕಡೆ ಹರಿದಾಡ್ತಿರುವಂತಹ ಸುದ್ದಿ ಏನಪ್ಪಾ ಅಂದ್ರೆ 19 ಹಾಗೆ 20ನೇ ಕಂತಿನ ಹಣ ಅಂದರೆ ಒಟ್ಟಿಗೆ 4,000 ಹಣ ಬಿಡುಗಡೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಮಾಹಿತಿ ಪ್ರಚಾರ ಆಗ್ತಿದೆ ಅಂತಾನೆ ಹೇಳ್ಬೋದು. ಆದರೆ ಸರ್ಕಾರದಿಂದ ಬಂದಿರುವಂತಹ ನೋಟಿಫಿಕೇಶನ್ ಪ್ರಕಾರ ಕೇವಲ 4 ಜಿಲ್ಲೆಗಷ್ಟೇ 19ನೇ ಕಂತಿನ ಹಣನ ಬಿಡುಗಡೆ ಮಾಡಲಾಗಿದೆ. ಇನ್ನು ಇದೇ ವಾರ ಮುಗಿಯೋಷ್ಟರಲ್ಲಿ 19ನೇ ಕಂತಿನ ಹಣ ಎಲ್ಲಾ ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತೀವಿ. ಆದರೆ ಒಟ್ಟಿಗೆ 4,000 ಮಾಡ್ತಾ ಇಲ್ಲ, 19ನೇ ಕಂತಿನ ಹಣ ಅಷ್ಟೇ ಬಿಡುಗಡೆ ಆಗ್ತಾ ಇದೆ ಸರ್ಕಾರದಿಂದ. ಇದು 19ನೇ ಕಂತಿನ ಹಣ ಕ್ಲಿಯರ್ ಆಗಿದ ನಂತರ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಕ್ಲಿಯರ್ ಆಗಿ ಸರ್ಕಾರದಿಂದ ಬಂದಿರುವಂತಹ ನೋಟಿಫಿಕೇಶನ್. ಸೊ ಯಾರ್ಯಾರು ಗೃಹಲಕ್ಷ್ಮಿ ಹಣ ಪಡೆದುಕೊತಾ ಇದ್ದೀರಾ, ಯಾವ ಗೃಹಲಕ್ಷ್ಮಿಯರು ಈ ವಿಡಿಯೋ ನೋಡ್ತಾ ಇದ್ದೀರಾ, ತಮ್ಮೆಲ್ಲರ ಕನ್ಫ್ಯೂಷನ್ ಹಾಗೆ ತಮಗೆಲ್ಲ ಇದ್ದಂಥ ಡೌಟ್ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ಮೂಲಕ. ಸೊ ಇದೇ ಥರ ಹೊಸದಾಗಿ ಹಾಗೆ ಸರ್ಕಾರದಿಂದ ಬಂದಿರುವಂಥ ಹೊಸ ಮಾಹಿತಿಗಳು ಹಾಗೆ ಫೇಕ್ ನ್ಯೂಸ್ ಅಂತೂ ಈ ಚಾನಲಲ್ಲಿ ಸಿಗೋದಿಲ್ಲ. ಸರ್ಕಾರದಿಂದ ಬಂದಿರುವಂಥ ಮಾಹಿತಿ ಅಷ್ಟೇ ಈ ನಮ್ಮ ಚಾನಲಲ್ಲಿ ತಿಳಿಸ್ಕೊಡಲಾಗುತ್ತೆ. ಸೊ ಇದೇ ಥರ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ವಿಡಿಯೋಸ್ಗಳು ತಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ಚಾನಲ್ನ ವಾಚ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.